ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೊಂದು ಸಾರಿ ಕುಚ್ಚು ಹಾಕುವ. ಇಲ್ಲಿ ರೆಡ್ ಮತ್ತು ಗ್ರೀನ್ ಕಲರಲ್ಲಿದೆ. ಇದು ಡಾರ್ಕ್ ಗ್ರೀನ್, ಬಾಟಲ್ ಗ್ರೀನ್ ಏನಂತಾರೆ ಅದು ಕಲರ್. ನಾನಿಲ್ಲಿ ಆ್ಯಸ್ ಯೂಶ್ವಲ್ 10 ನಂಬರ್ ಕ್ರೋಶ ನೀಡಲ್ ತೊಗೊಂಡಿದ್ದೇನೆ. ಆಮೇಲೆ ಇದಕ್ಕೆ ಕಾಂಟ್ರಾಸ್ಟಲ್ಲಿ ಕಲರಲ್ಲಿ ಕುಚ್ಚು ಹಾಕೋದು ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿ. ಇವಾಗ ಇದು ಪಲ್ಲು, ಇದರಲ್ಲಿ ಫುಲ್ಲು ಜರಿನೇ ಬಂದಿದೆ. ಹಾಗಾಗಿ ನಾನು ಇದಕ್ಕೆ ಸಿಂಪಲ್ಲಾಗಿ ಒಂದು ಸಾರಿ ಕುಚ್ಚು ಹಾಕ್ತಿದ್ದೇನೆ. ಆ್ಯಸ್ ಯೂಶ್ವಲ್ 6 ಎಳೆ ದಾರ ತಗೊಂಡಿದ್ದೇನೆ. ಇವಾಗ ಇದು ಪಲ್ಲು ಕಲರ್ ರೆಡ್ ಆಗಿರೋದ್ರಿಂದ ನಾವು ಸಾರಿದು ಬಾಡಿ ಕಲರ್ ಏನಿದೆ ಗ್ರೀನ್ ಕಲರ್, ಆ ಕಲರಲ್ಲಿ ನಾವು ಮೊದಲು ಇದಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗಿದು ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ 10 ನಂಬರ್ ಸೂಜಿ ಕ್ರೋಶ ನೀಡಲ್ ಮೊದಲು ಬಟ್ಟೆಗೆ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು. ಇದು ಒಂದು ಸಲ ಲಾಕ್ ಮಾಡಿದರೂ ಆಗುತ್ತೆ, ಇಲ್ಲಾಂದರೆ 2 ಸಲ ಲಾಕ್ ಮಾಡಿದರೂ ಆಗುತ್ತೆ. 2 ಸಲ ಲಾಕ್ ಮಾಡಿದರೆ ಗಟ್ಟಿಯಾಗಿ ನಿಲ್ಲುತ್ತೆ. ಹಾಗಾಗಿ ನೋಡಿ 2 ಸಲ ಲಾಕ್ ಆಯಿತು. ಇವಾಗ ಒಂದು ಸಲ ದಾರ ಸುತ್ತಕೊಂಡು ಬಟ್ಟೆಗೆ ಸೂಜಿ ಹಾಕಿ ದಾರನ ತಂದು, ಇವಾಗ ಸೂಜಿ ಮೇಲೆ 3 ದಾರ ಇದೆಯಲ್ವ, 3 ದಾರನೂ ಸೇರಿಸಿ ಒಂದು ಮಾಡಬೇಕು. ಈ ರೀತಿ. ಇವಾಗ ಮತ್ತೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರನ ತಂದು ಮತ್ತೆ 3 ದಾರ ಇರುತ್ತೆ, 3 ದಾರನೂ ಒಂದು ಮಾಡಬೇಕು. ಈ ರೀತಿ. ಇದಕ್ಕೆ 3 ದಾರನೂ ಒಂದು ಮಾಡೋದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತಾರೆ. ಇವಾಗ 2 ಸಲ ಬಟ್ಟೆಗೆ ಲಾಕ್ ಮಾಡಿದ್ವಿ, 2 ಸಲ ಹಾಫ್ ಡಬಲ್ ಕ್ರೋಶ ಹಾಕಿದ್ವಿ. ಇವಾಗ ನಾವು ಕುಚ್ಚು ಹಾಕಲಿಕ್ಕೆ ಇಲ್ಲಿ 3 ಚೈನ್ ತೊಗೋಬೇಕು. 3 ಚೈನ್ ತೊಗೊಂಡು ಒಂದು ಸಲ ದಾರ ಸುತ್ತಕೊಂಡು ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ದಾರನ ತಂದು, ಇದರಲ್ಲೂ ಇವಾಗ 3 ದಾರ ಇರುತ್ತೆ, 3 ದಾರ ಒಂದು ಮಾಡಬೇಕು. ಈ ರೀತಿ ಡಬಲ್ ಕ್ರೋಶಸ್ ಮಾಡಬೇಕು ನೋಡಿ. ಈ ರೀತಿ. ಇವಾಗ ಮತ್ತೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿಬಿಟ್ಟು ದಾರನ ತಂದು 3 ದಾರ ಒಂದು ಮಾಡಬೇಕು. ಈ ರೀತಿ ನಾವು ನೋಡಿ 3 ಚೈನ್ ಆದಮೇಲೆ ಇಲ್ಲಿ ಮತ್ತೆ ನಾವು ಡಬಲ್ ಕ್ರೋಶಸ್ ಮಾಡ್ತಾ ಹೋಗಬೇಕು ನೋಡಿ. ಇಲ್ಲಿ ಇವಾಗ 2 ಸಲ ಆಯಿತು. ಮತ್ತೆ ದಾರ ಸುತ್ತಕೊಂಡು ನೋಡಿ 3 ದಾರ ಒಂದು ಮಾಡಬೇಕು. ಇದು ಬಿಗಿನರ್ಸ್ಗೆ ತುಂಬ ಈಸಿಯಾಗಿದೆ, ಸಿಂಗಲ್ ಸ್ಟೆಪ್ ಡಿಸೈನ್ ನೋಡಿ. ಈ ರೀತಿ ಮಾಡೋದ್ರಿಂದ ಥ್ರೆಡ್ ಚೆನ್ನಾಗಿ ಕಾಣಿಸುತ್ತೆ, ಕಲರ್ ಲುಕ್ಕಾಗಿ ಬರುತ್ತೆ. ಆಮೇಲೆ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇದರಲ್ಲಿ ಏನು ಡಬಲ್ ಸ್ಟೆಪ್ ತ್ರಿಬಲ್ ಸ್ಟೆಪ್ಸ್ ಅಂತ ಏನಿಲ್ಲ, ಸಿಂಗಲ್ ಸ್ಟೆಪ್ಪಲ್ಲಿ ಫಿನಿಶ್ ಆಗಿ ಹೋಗುತ್ತೆ ನೋಡಿ. ಈ ರೀತಿ ನೋಡಿ. ಇಲ್ಲಿ 5 ಅಥವಾ 6 ಹಾಫ್ ಡಬಲ್ ಕ್ರೋಶ ಮಾಡಬೇಕು. 5 ಮಾಡಬೇಕು, 6 ಮಾಡಬೇಕಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ಮಾಡಿ. ಇದು ಕಲರ್ ಹೈಲೈಟ್ ಆಗಿ ಬರುತ್ತೆ ಈ ರೀತಿ ಹಾಫ್ ಡಬಲ್ ಕ್ರೋಶ ಹಾಕೋದ್ರಿಂದ. ನೆಕ್ಸ್ಟ್ ಇವಾಗ ಮೊದಲಿಗೆ 2 ಸಲ ಲಾಕ್ ಮಾಡಿದೆ, ಆಮೇಲೆ 2 ಹಾಫ್ ಡಬಲ್ ಕ್ರೋಶ, 3 ಚೈನ್, ಆಮೇಲೆ 6 ಡಬಲ್ ಕ್ರೋಶ, ಆಮೇಲೆ ಇಲ್ಲಿ ಮತ್ತೆ 3 ಚೈನ್ ತಗೊಳ್ಳಿ. ಮೊದಲಿನ 3 ಚೈನ್ ನಮ್ಮದು ಕುಚ್ಚು ಮಾಡೋಕ್ಕೆ ಹಾಕೋಕ್ಕೆ. ಇವಾಗ ನೆಕ್ಸ್ಟ್ 3 ಚೈನ್ ನಮ್ಮದು ಆರ್ಚಸ್ ಬರುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ನೋಡಿ, ಇವಾಗ ನಾವು 3 ಚೈನ್ ಏನು ಹಾಕಿದ್ವಿ ಇದಕ್ಕೆ ನಾವು ಹಾಫ್ ಡಬಲ್ ಕ್ರೋಶ ಮಾಡೋಕ್ಕಿಲ್ಲ, ಡೈರೆಕ್ಟ್ ಸಾರಿಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು. ಇಷ್ಟಾದಮೇಲೆ
5 ಚೈನ್ ತೊಗೊಳ್ಬೇಕು. 2 3 4 5 ಚೈನ್ ತಗೊಂಡು ಸ್ವಲ್ಪ ಯು ಶೇಪ್ ಬರುವ ಹಾಗೆ ಇದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ. ಇವಾಗ ಇಲ್ಲಿ ನಮಗೆ ಆರ್ಚಸ್ ಬರುತ್ತೆ. ಆಮೇಲೆ ಫಸ್ಟ್ 3 ಚೈನ್ಗೆ ಕುಚ್ಚು ಬರುತ್ತೆ. ಇವಾಗ ನೋಡಿ 3 ಚೈನ್ 5 ಚೈನ್ ಬಂತಲ್ಲ, ಇಲ್ಲಿ ಇವಾಗ ನಾವು ಮತ್ತೆ 5 ಚೈನ್ ಹಾಕಬೇಕು. 2 3 4 5 ಮತ್ತೆ 5 ಚೈನ್ ಹಾಕಿಬಿಟ್ಟು ನೋಡಿ, ಇಲ್ಲಿ ಡಬಲ್ ಕ್ರೋಶ ಆದಮೇಲೆ 3 ಚೈನ್ 5 ಚೈನ್, ಆಮೇಲೆ ಮತ್ತೆ 5 ಚೈನ್ ಹಾಕಿಬಿಟ್ಟು ಸಾರಿನ ಸ್ವಲ್ಪ ಟರ್ನ್ ಮಾಡಿಕೊಂಡು ಈ 5 ಚೈನ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ, ಫಸ್ಟ್ 5 ಚೈನ್ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಈ ರೀತಿ ನಮಗೆ ಈ ರೀತಿಯಾಗಿ ಬರುತ್ತೆ. ನಮಗೆ ಸಿಂಗಲ್ ಕ್ರೋಶ ಡಿಸೈನಲ್ಲಿ ಇದೇ ರೀತಿ ನಾವು ಸಾರಿನ ಟರ್ನ್ ಮಾಡಿಕೊಂಡು ಕ್ರೋಶ ಡಿಸೈನ್ಸ್ ಮಾಡೋದು. ಇಲ್ಲಿ ಇವಾಗ 5 ಚೈನ್ ಹಾಕಿಬಿಟ್ಟು ಅದೇ 5 ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ 3 ಚೈನ್ ಏನಿದೆ ಅಲ್ಲಿಗೆ 2 ಚೈನ್ ತೊಗೋಬೇಕು. 2 ಚೈನ್ ತಗೊಂಡು ಈ 3 ಚೈನ್ ಒಳಗೆ ಲಾಕ್ ಮಾಡಬೇಕು. 3 ಚೈನ್ ಬೇಕಿದ್ದರೂ ತೊಗೊಳ್ಬೋದು, ಆದರೆ ನಾನಿಲ್ಲಿ 2 ಚೈನ್ ತೊಗೊಂಡಿದ್ದೇನೆ. 2 ಚೈನ್ ತೊಗೊಂಡು ಲಾಕ್ ಮಾಡಿ ಇವಾಗ ಸಾರಿನ ತಿರುಗಿಸ್ಕೋಬೇಕು. ಇವಾಗಿಲ್ಲಿ 2 ಡಬಲ್ ಕ್ರೋಶ ಆಯಿತು. ಇವಾಗ ನಾವು ಇಲ್ಲಿಂದ ಒಂದು ಸಲ ದಾರ ಸುತ್ತಕೊಂಡು ಈ 2 5 ಚೈನ್ ಏನಿದೆ ಇದರೊಳಗೆ ಹೋಗ್ಬಿಟ್ಟು ದಾರನ ತಂದು ನೋಡಿ, ದಾರನ ತಂದು 2ರಲ್ಲೊಂದು 2ರಲ್ಲೊಂದು ಮಾಡಬೇಕು. ಈ ರೀತಿ ಡಬಲ್ ಕ್ರೋಶಸ್ ಮಾಡಬೇಕು. ಇಲ್ಲಿ ಒಂದು ಸಲ ದಾರ ಸುತ್ತಕೊಂಡು ಈ 2 5 ಚೈನ್ ಒಳಗೆ ಹೋಗ್ಬಿಟ್ಟು ದಾರನ ತಂದು 2ರಲ್ಲೊಂದು 2ರಲ್ಲೊಂದು ಮಾಡಬೇಕು. ಇವಾಗ ಇಲ್ಲಿ 4 ಡಬಲ್ ಕ್ರೋಶಸ್ ಆಯಿತು. ಹಾಗೆ 5th ಒನ್ ಇದು ಈ ರೀತಿ ಡಬಲ್ ಕ್ರೋಶಸ್ ಮಾಡಬೇಕು. ಇವಾಗ ಇಲ್ಲಿ ನಿಮ್ಗೆ ಬೇಕಿದ್ದರೆ ಇಲ್ಲಿ ಒಂದು ಮಿಡಲಲ್ಲಿ ಬೀಡ್ ಸೇರಿಸ್ಕೋಬೋದು. ಬೀಡ್ ಸೇರಿಸ್ಕೊಂಡು ಮಿಡ್ಲಲ್ಲಿ ಬೀಡ್ ಸೇರಿಸ್ಕೊಂಡು ಈ ಸೈಡಲ್ಲಿ 6 ಡಬಲ್ ಕ್ರೋಶ, ನೆಕ್ಸ್ಟ್ ಸೈಡಲ್ಲಿ ಕೂಡ 6 ಡಬಲ್ ಕ್ರೋಶಸ್ ಮಾಡ್ಬೋದು. ನೋಡಿ ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ನಾನೊಂದು ಸಿಂಗಲ್ ಬೀಡ್ ಸೇರಿಸ್ತಿದ್ದೇನೆ. ನಿಮಗೆ ಯಾವ್ದು ಬೇಕದು ಬೀಡ್ ನೀವು ಹಾಕ್ಬೋದು. ದೊಡ್ಡ ಬೇಕಿದ್ರೂ ಹಾಕ್ಬೋದು, ಚಿಕ್ಕ ಬೇಕಿದ್ರೂ ಹಾಕ್ಬೋದು. ನೋಡಿ ಈ ರೀತಿ ಹಾಕಿ ಒಂದು ಸಲ ದಾರ ಸುತ್ತಕೊಂಡು ನೋಡಿ, ಇವಾಗ ಇಲ್ಲಿ ಮಿಡ್ಲಲ್ಲಿ ಒಂದು ಬೀಡ್ ಬಂದು ಈ ಸೈಡ್ 6 ಡಬಲ್ ಕ್ರೋಶ, ಈ ಸೈಡ್ 6 ಡಬಲ್ ಕ್ರೋಶ ಬರುತ್ತೆ. ಇವಾಗ ಒಂದು ಸಲ ದಾರ ಸುತ್ತಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡುವಾಗ ಹಾಫ್ ಡಬಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು. ಯಾಕೆಂದರೆ ನೋಡಿ ಈ ಸೈಡಲ್ಲಿ ನಮಗೆ ಸ್ವಲ್ಪ ಗ್ಯಾಪ್ ಬರುತ್ತೆ, ಅದೇ ರೀತಿ ಈ ಸೈಡಲ್ಲೂ ಗ್ಯಾಪ್ ಬರಬೇಕು. ಅದಕ್ಕಾಗಿ ಈ ರೀತಿ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಇಲ್ಲಿ 6 ಹಾಫ್ ಡಬಲ್ ಕ್ರೋಶ ಹಾಕಿದ್ವಲ್ಲ, ಅದೇ ರೀತಿ ಈ ಸೈಡಲ್ಲೂ ಕೂಡ 6 ಡಬಲ್ ಕ್ರೋಶಸ್ ಹಾಕಬೇಕು. ಒಂದು ಸಲ ದಾರ ಸುತ್ತಕೊಂಡು 3 ದಾರ ಇರುತ್ತೆ, 3 ದಾರ ಒಂದು ಮಾಡಬೇಕು. ಇನ್ನೊಂದು ಸಲ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಹೋಗಿಬಿಟ್ಟು ದಾರನ ತಂದು 3 ದಾರ ಒಂದು ಮಾಡಬೇಕು. ಈ ರೀತಿ ನಾವು ಒಂದು ಸೈಡಲ್ಲಿ 6 ಹಾಫ್ ಡಬಲ್ ಕ್ರೋಶ ಮಾಡಿರೋದ್ರಿಂದ ಇನ್ನೊಂದು ಸೈಡಲ್ಲೂ ಕೂಡ 6 ಹಾಫ್ ಡಬಲ್ ಕ್ರೋಶಸೇ ಮಾಡಬೇಕು. ಆವಾಗ ಒಂದೇ ಥರ ನಮ್ಮದು ಆರ್ಚಸ್ ಫಿನಿಶ್ ಆಗುತ್ತೆ.
ನೋಡಿ ಈ ರೀತಿ ಇಲ್ಲಿ ಒಂದು ಕುಚ್ಚು ಬರುತ್ತೆ, ಆಮೇಲೆ 6 ಹಾಫ್ ಡಬಲ್ ಕ್ರೋಶ, ಒಂದು ಆರ್ಚ್, 6 ಹಾಫ್ ಡಬಲ್ ಕ್ರೋಶ. ಇದೇ ರೀತಿಯಾಗಿ ಫುಲ್ ಸಾರಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ನೋಡಿ ಇದು 1 ಅವರಲ್ಲಿ ಫಿನಿಶ್ ಆಗುತ್ತೆ. ಇವಾಗ ಇಲ್ಲಿ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾವು 3 ಚೈನ್ ಹಾಕಬೇಕು. 3 ಚೈನ್ ಹಾಕ್ಬಿಟ್ಟು ಒಂದು ಸಲ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿ 3 ಡಬಲ್ ಕ್ರೋಶ ಇರುತ್ತೆ, 3 ಚೈನ್ ಇರುತ್ತೆ, ಅದನ್ನು ಒಂದು ಮಾಡಬೇಕು. ಇವಾಗ ಒಂದು ಸಲ ದಾರ ಸುತ್ತಕೊಂಡು ಮತ್ತೆ ಅದರ ಪಕ್ಕದಲ್ಲೇ ದಾರ ತಂದು 3 ದಾರ ಒಂದು ಮಾಡಬೇಕು. ಇದೇ ರೀತಿ ಇಲ್ಲಿ ಮತ್ತೆ 6 ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಇಲ್ಲಿ 6 ಮಾಡಬೇಕಂತ ಏನಿಲ್ಲ, ನಿಮಗೆ 5 ಬೇಕಿದ್ದರೂ ಮಾಡ್ಬೋದು, 4 ಬೇಕಿದ್ದರೂ ಮಾಡ್ಬೋದು. ಬಟ್ 5, 6 ಮಾಡಿದರೆ ನಮಗೆ ಸ್ವಲ್ಪ ಬೇಗನೆ ಫಿನಿಶ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಆಮೇಲೆ ನಾವು ಫಾಸ್ಟಾಗಿ ಮಾಡ್ತಾ ಹೋದರೆ 1 ಅವರಲ್ಲೆಲ್ಲ ಇದು ಫಿನಿಶ್ ಆಗಿಬಿಡುತ್ತೆ. ಬಿಗಿನರ್ಸ್ ಬೇಕಿದ್ದರೂ ಇದನ್ನು ಈಸಿಯಾಗಿ ಮಾಡ್ಬೋದು. ಮೊದಲು ಬರೀ ಒಂದು ವೇಸ್ಟ್ ಬಟ್ಟೆಗೆ ಹಾಕಿ ಟ್ರೈ ಮಾಡಿ, ಆಮೇಲೆ ಸಾರಿಗೆ ಹಾಕಬೇಕು. ನೋಡಿ ಈ ರೀತಿ ಇದೇ ಸೇಮ್ ಇಲ್ಲಿ ನಾವು ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಇಲ್ಲೂ ಮಾಡಬೇಕು. ಇವಾಗ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ 3 ಚೈನ್ ತೊಗೋಬೇಕು. 3 ಚೈನ್ ತೊಗೊಂಡು ಇವಾಗ ನಾವು ಹಾಫ್ ಡಬಲ್ ಕ್ರೋಶ ಮಾಡೋಕ್ಕಿಲ್ಲ, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು. ಇವಾಗ ಇಲ್ಲಿ 5 ಚೈನ್ ತೊಗೋಬೇಕು. 4, 5. ನೀವು ಕೌಂಟಿಂಗ್ಸ್ ನೆನಪಾಗಿಟ್ಟು ಸ್ವಲ್ಪ ಯು ಶೇಪಲ್ಲೇ ಮಾಡಿ, ಕೌಂಟಿಂಗ್ ನೆನಪಲ್ಲಿಟ್ಟರೆ ನಿಮಗೆ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಇವಾಗ 5 ಚೈನ್ ಆದಮೇಲೆ ಮತ್ತೆ 5 ಚೈನ್ ತೊಗೊಳ್ಳಿ. ಮತ್ತೆ 5 ಚೈನ್ ತೊಗೊಂಡು ಸಾರಿನ ಸ್ವಲ್ಪ ತಿರುಗಿಸ್ಕೊಂಡು ಈ 5 ಚೈನ್ ಸ್ಟಾರ್ಟ್ ಮಾಡಿರೋ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ 2 ಸಲ ಚೈನ್ ಹಾಕ್ಕೊಂಡು ಈ 3 ಚೈನ್ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ತಂದು ಲಾಕ್ ಮಾಡಿ ಬಟ್ಟೆ ತಿರುಗಿಸ್ಕೊಳ್ಳಿ. ಇವಾಗ ಈ 2 5 ಚೈನ್ ಒಳಗೆ ಹೋಗ್ಬಿಟ್ಟು ದಾರನ ತಂದು ಇಲ್ಲಿ ಡಬಲ್ ಕ್ರೋಶಾಸ್ ಮಾಡ್ತಾ ಹೋಗಬೇಕು. ಇವಾಗ ಇಲ್ಲಿ ಮೊದಲಿಗೆ ನಾವು 6 ಡಬಲ್ ಕ್ರೋಶಾಸ್ ಮಾಡಬೇಕು. ನೋಡಿ ಈ ರೀತಿ 4, 5, 6. 6 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಸಲ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶಸ್ ಮಾಡಬೇಕು. ಇದೇ ರೀತಿ ಇಲ್ಲಿ ಮತ್ತೆ 6 ಡಬಲ್ ಕ್ರೋಶಸ್ ಮಾಡಬೇಕು. ನೋಡಿ ಇದು ಫಿನಿಶ್ ಆದಮೇಲೆ ಈ ರೀತಿ ಬರ್ತದೆ. ಇದಕ್ಕೆ ನಾನು 170 ಎಳೆ ದಾರ ಹಾಕಿ ಕುಚ್ಚು ಕಟ್ಟಿದ್ದೇನೆ. ನೋಡಿ ತುಂಬ ನೀಟಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ.